ಇದು ಯಾವ ರೀತಿಯ ತತ್ವ ಅಂದರೆ, ಇದು ಪೃಥ್ವಿಯ ಮೇಲೆ ಬಂದಾಗ ಸಂತುಲನ ಹುಟ್ಟಾಗ್ತದೆ. ಇದು ಬರಬೇಕು ಅಂದರೆ ಒಂದು ನಿಶ್ಚಿತ ಕ್ರೈಟೇರಿಯಾ ಇದೆ, ಮಾನದಂಡ ಇದೆ. ಇದು ಸುಮ್ಮನೆ ಬರಲ್ಲ, ಕೂಗ್ದಾಗ ಬರ್ತದೆ. ಈ ತತ್ವ ಕೆಳಗಡೆ ಬರಬೇಕು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕಾರಣಗಳಿರ್ಬೋದು, ನಾವು ಕೂಗಬೇಕಾಗ್ತದೆ. ಈ ತತ್ವ ಯಾವುದೇ ಮನುಷ್ಯನ ಜೀವನದಲ್ಲಿ ಬಂದಾಗ ಅವನ ಜೀವನದಲ್ಲಿ ಮಹಾಲಕ್ಷ್ಮಿಯ ಪ್ರಾಪ್ತಿ ಆಗ್ತದೆ. ಯಾಕಂದರೆ ಎಲ್ಲಿ ವಿಷ್ಣು ಇದ್ದಾನೋ ಅಲ್ಲಿ ಲಕ್ಷ್ಮಿ ಇದ್ದಾಳೆ. ಅವನ ಜೀವನದ ಎಲ್ಲ ಅಜ್ಞಾನ ದೂರ ಆಗ್ತದೆ, ಅವನಿಗೆ ಪ್ರಜ್ಞೆ ಸಿಗ್ತದೆ, ಜೋಶ್ ಸಿಗ್ತದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಬುದ್ಧಿಯ ದೇವತೆ ಗಣೇಶ, ಆದರೆ ಬುದ್ಧಿಯ ಕಾರಕ ದೇವತೆ, ಬುದ್ಧಿಯ ಒಳಗಡೆ ಏನು ವಿಶೇಷ ಗುಣನ ಪ್ರಕಟ ಮಾಡುವವನು ಈ ತತ್ವನ ಪ್ರಜ್ಞೆಯ ದೇವತೆನೂ ಅನ್ಬಹುದು. ಇದು ನಮ್ಮೊಳಗಿನ ಜಲತತ್ವದ ನಿರ್ವಹಣೆ ಮಾಡ್ತದೆ. ನಮ್ಮೊಳಗೆ ನೀರಿನ ತತ್ವ ಕಮ್ಮಿ ಆದರೆ ಈ ತತ್ವ ಡಿಸ್ಟರ್ಬ್ ಆಗ್ತದೆ. ಈ ತತ್ವನ ನಾರಾಯಣಿ ಅಂತಾರೆ, ಈ ತತ್ವನ ವಿಷ್ಣು ಅಂತಾರೆ. ಈ ತತ್ವ ಹೊಸದರ ಸೃಜನ ಮಾಡ್ತದೆ. ಪ್ರತಿ ಬಾರಿ ಏನಾದರೂ ಹೊಸದನ್ನು ಮಾಡುವ ಶಕ್ತಿ ಈ ತತ್ವಕ್ಕಿದೆ. ಯಾಕಂದರೆ ಇದರೊಳಗೆ, ಈ ತತ್ವದೊಳಗೆ ಸಾಹಸ ಪರಾಕ್ರಮದ ಶಕ್ತಿ ಇದೆ. ಇದನ್ನು ಬುದ್ಧಿ ವಿವೇಕದ ಬಲ ಅಂತಾರೆ, ಸಂತುಲನದ ಬಲ ಅಂತಾರೆ. ಇದು ನಿಶ್ಚಿತ ಅವಧಿಗೆ, ನಿಶ್ಚಿತ ಸಮಯಕ್ಕೆ, ನಿಶ್ಚಿತ ಯೋಗಕ್ಕೆ ಮಾತ್ರ ಪ್ರಕಟ ಆಗ್ತದೆ. ಇಲ್ಲಿ ವಿಷ್ಣು ತತ್ವದ ಬಗ್ಗೆ ಮಾತಾಗ್ತಾ ಇದೆ. ವಿಷ್ಣುವಿನ 10 ಅವತಾರಗಳಿವೆ, ಮುಖ್ಯವಾಗಿ 10, ಹೀಗೆ 24 ಇದೆ ಅಂತಾರೆ. 10ನೇ ಅವತಾರ ಇನ್ನೇನು ಪ್ರಕಟ ಆಗಬೇಕು. ಕೆಲವು ಪ್ರಕಟ ಅವತಾರ, ಕೆಲವು ಯುಗ ಅವತಾರ, ಕೆಲವು ಮನುಷ್ಯನ ಎಲ್ಲ ಕಲೆಗಳನ್ನು ಅರಳಿಸುವ ಅವತಾರ, ಕೆಲವು ಜ್ಞಾನ ಅವತಾರ. ಯಾವಾಗ ಈ ತತ್ವ ಕೆಳಗಡೆ ಬರ್ತದೋ ಅದು ಘರ್ಷಣೆಯಿಂದ ಬರ್ತದೆ. ಆ ತತ್ವ ಈ ಸಿಸ್ಟಮ್ ಒಳಗೆ ಇಳಿಬೇಕು ಅಂದರೆ ಘರ್ಷಣೆ ಆಗಬೇಕು. ಯಾವಾಗ ಈ ತತ್ವ ಕೆಳಗಡೆ ಬಂದಿದೆಯೋ ಅವಾಗೆಲ್ಲ ಅಸುರರು ಜಾಸ್ತಿ ಆಗಿದ್ದಾರೆ. ಅರ್ಥ ಏನಂದರೆ, ಜಾಸ್ತಿ ಅಸುರರು ಹುಡ್ದಾಗಲೇ ನಾರಾಯಣನ ಪ್ರಕಟ ಆಗ್ತದೆ. ಹಾಗಾಗಿ ವಿಷ್ಣು ಬರಬೇಕಾಗ್ತದೆ. ವಿಷ್ಣು, ಜಿಷ್ಣು, ಮಹಾವಿಷ್ಣು ಈ ಮೂರರಲ್ಲೂ ಅಂತರ ಇದೆ. ಜೀವಭಾವದಿಂದ ಜೋಡಣೆಯಾಗಿರುವಂತಹ ಅಣು, ವಿಶೇಷ ಭಾವದಿಂದ ಜೋಡಣೆಯಾಗಿರುವಂತಹ ಅಣು ಮತ್ತು ಪರಮಾತ್ಮ ಭಾವದಿಂದ ಜೋಡಣೆಯಾಗಿರುವಂತಹ ಅಣು. ಈ ಅಣು, ಈ ಪಾರ್ಟಿಕಲ್ ಬುದ್ಧಿಗೆ ಪ್ರೇರಣೆ ಕೊಡ್ತದೆ, ಇದು ಆತ್ಮಕ್ಕೆ ಪ್ರೇರಣೆ ಕೊಡ್ತದೆ. ನೋಡ್ಲಿಕ್ಕೆ ಹೋದರೆ ನಮ್ಮೊಳಗಿನ ಆತ್ಮ ಏನಿದೆ ಅದೇ ಪರಮಾತ್ಮ, ನಾರಾಯಣ, ವಿಷ್ಣು. ಈ ಆತ್ಮನ ನಾವು ಬ್ರಹ್ಮನು ಅಂತೀವಿ, ವಿಷ್ಣುನು ಅಂತೀವಿ, ಮಹೇಶ್ವರನು ಅಂತೀವಿ. ಯಾಕಂದರೆ ಈ ಆತ್ಮ ಮೂರರ ಗುಣ. ಈ ಆತ್ಮದ ಒಳಗಿನ 3 ಗುಣನೇ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅದರಲ್ಲೂ ಸಂಚಾಲನೆ ಮತ್ತು ಸಂತುಲನೆ, ಕ್ರಿಯೇಟರ್ ಮತ್ತು ಡಿಸ್ಟ್ರಾಯರ್, ಇವೆರಡನ್ನ ಪಕ್ಕಕ್ಕಿಡೋಣ. ನಾವಿಲ್ಲಿ ಸಂತುಲನೆ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಸಿಸ್ಟಮ್ ಒಳಗಡೆನೂ ಯಾಕೆ ಬರಬೇಕಾಗತ್ತೆ ಅಂದರೆ ಇಲ್ಲಿ ಜಾಸ್ತಿ ಅಧರ್ಮ, ರೋಗಗಳು ತಾಂಡವಾಡ್ತಾ ಇರ್ತವೆ. ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಈ ತತ್ವ ಬರಬೇಕಾಗ್ತದೆ. ಸತ್ಯ, ಧರ್ಮ, ನ್ಯಾಯಕ್ಕಾಗಿ, ಉದ್ಧಾರಕ್ಕಾಗಿ ಈ ತತ್ವ ಪ್ರಕಟ ಆಗಬೇಕಾಗ್ತದೆ. ಸಂಭವಾಮಿ ಯುಗೆ ಯುಗೆ. ವಿಷ್ಣು ಯೋಗ ನಿದ್ರೆಯಲ್ಲಿದ್ದಾರೆ. ಅವರ ಯೋಗ ನಿದ್ರೆ ಎಷ್ಟು ಯುಗಗಳಿಂದ ಬಂದಿದೆ ಅದು ನಮ್ಗೆ ಗೊತ್ತಿಲ್ಲ, ಎಷ್ಟು ಯುಗಗಳದ್ದು ಅದು ನಮ್ಗೆ ಗೊತ್ತಿಲ್ಲ. ಅವರು ಯೋಗ ನಿದ್ರೆಯಿಂದ ಜಾಗೃತರಾದಾಗ ಇಲ್ಲೇನು ಆ್ಯಕ್ಟಿವೇಟ್ ಆಗ್ತಾರೆ. ಈ ಜಗತ್ತಿನ ಎಲ್ಲ ಪ್ರೋಗ್ರಾಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಅವರು ಜನ್ಮ ಪಡಿಬೇಕು ಅಂದರೆ ಯಾವ ರೂಪದಲ್ಲಿ, ಯಾವ ಮಾರ್ಗದಲ್ಲಿ, ಯಾವ ಅವಸ್ಥೆಯಲ್ಲಿ ಜನ್ಮ ಪಡಿಬೇಕು ಅವರು ಖುದ್ದಾಗಿ ನಿರ್ಧಾರ ಮಾಡ್ತಾರೆ. ಇದು ಆತ್ಮದ ವಿಜ್ಞಾನ. ಆತ್ಮ ಅಪ್ಪ ಅಮ್ಮನ ಚಾಯ್ಸ್ ಮಾಡಿ ಬರ್ತದೆ. ನಮ್ಮ ಜೀವನದಲ್ಲಿ ನಮಗೆ ಯಾರು ಅಪ್ಪ ಅಮ್ಮ ಸಿಕ್ಕಿದಾರೋ, ಯಾವ ಅವಸ್ಥೆ ಸಿಕ್ಕಿದೆಯೋ ಆ ಅವಸ್ಥೆಯ ತುಂಬ ಕಾರಣಗಳಿರ್ಬೋದು. ಒಂದು ಕಾರಣ ಅಂತೂ ನಾವೇ ಆಯ್ಕೆ ಮಾಡಿದ್ದೇವೆ. ಇಲ್ಲಿ ಬರಲಿಕ್ಕೆ ನಾವೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆತ್ಮದ ರಹಸ್ಯದಲ್ಲಿ ಇದನ್ನು ನಾನು ತಿಳಿಸಿದ್ದೀನಿ, ಯಾವ ರೀತಿ ಆತ್ಮ ಗರ್ಭದಲ್ಲಿ ಬರ್ತದೆ. ಇದು ದೊಡ್ಡ ವಿಜ್ಞಾನ. ಇದ್ರ ಬಗ್ಗೆ ಇನ್ನೂ ನಾವು ತಿಳ್ಕೊಳ್ಳೋದು ಬಾಕಿ ಇದೆ. ಯಾಕಂದರೆ ಇದೊಂಥರ ಕಲ್ಲೋಲ ಮಾಡುವಂತಹ ಜ್ಞಾನ, ಸಿಸ್ಟಮನ್ನು ಅಲುಗಾಡಿಸುವಂತಹ ಜ್ಞಾನ. ಈ ಜ್ಞಾನದಿಂದ ಕಾಲ ಸಹ ಅಲುಗಾಡ್ತದೆ. ಅಂದರೆ ಈ ಜ್ಞಾನದಿಂದ ಕಾಲ ಸಹ ಡಿಸ್ಟರ್ಬ್ ಆಗ್ತದೆ. ಪರಿಣಾಮ ಕಾಲ ಇನ್ನೂ ಜೋರಾಗಿ ಈ ತತ್ವನ ವಿನಾಶ ಮಾಡಲಿಕ್ಕೆ ಮುಂದೆ ಹೋಗ್ತದೆ. ಇದು ಯಾವ ರೀತಿ ಆಗ್ತದೆ, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದಂದರೆ, ಕೃಷ್ಣ ಜನ್ಮ ತಗೊಳ್ಳಿ.
ಕಂಸನಿಗೆ ಕೃಷ್ಣನಿಂದ ತನ್ನ ಸಾವಿದೆ ಅಂತ ಅರ್ಥ ಆದಾಗ ಕಂಸ ಏನು ಮಾಡ್ತಾರೆ, ಚಿಕ್ಕ ವಯಸ್ಸಿನಲ್ಲೇ ಕೃಷ್ಣ ಅವತಾರ ಪಡೆದಿದ್ದಾರೆ ಅಂತ ಅರ್ಥ ಆಗ ತನ್ನನ್ನು ಕೊಲ್ಲಿಕ್ಕೆ ಕೃಷ್ಣನ ಅವತಾರವಾಗಿದೆ ಅಂತ ಅವ್ರಿಗೆ ಅರಿವಾದಾಗ ತುಂಬ ರಾಕ್ಷಸರನ್ನು ಕೃಷ್ಣನನ್ನು ಕೊಲ್ಲಬೇಕು ಅಂತ ಕಳಿಸ್ತಾರೆ. ಒಬ್ಬ ಸಣ್ಣ ಹುಡುಗನನ್ನು ಹೊಡಿಲಿಕ್ಕೆ ಎಷ್ಟು ದೊಡ್ಡ ದೊಡ್ಡ ರಾಕ್ಷಸರನ್ನು ಕಳಿಸ್ತಾರೆ. ಅಸುರಿ ಪ್ರವೃತ್ತಿ ಈ ರೀತಿ ಉತ್ಪನ್ನ ಆಯಿತು. ಒಂದು ಮಾಯೆ ಇದೆ. ಆ ಮಾಯೆಯಲ್ಲಿ ಅಸುರರು ತಮಸ್ಸು ಗುಣದಿಂದಲೇ ಸೃಷ್ಟಿಯಾಗಬೇಕು ಅಂತೇನಿಲ್ಲ, ಸತ್ವಗುಣದಿಂದಲೂ ಹುಟ್ಟಬಹುದು. ಇದು ಮಾಯಾಜಾಲದ ಅತಿ ದೊಡ್ಡ ರಹಸ್ಯನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಸೂಕ್ಷ್ಮವಾಗಿ ಗಮನಿಸಿದ್ದು, ಶತ್ರುಗಳಿಗಿಂತ ನಮಗೆ ನಮ್ಮವರಿಂದಲೇ, ನಮ್ಮ ಪ್ರೀತಿ ಪಾತ್ರರಿಂದಲೇ ಜಾಸ್ತಿ ನಾವು ನೋವು ಪಟ್ಟಿರ್ತೀವಿ, ಕಣ್ಣೀರು ಹಾಕಿರ್ತೀವಿ. ರಾಕ್ಷಸ, ದೈತ್ಯ, ಅಸುರ, ದಾನವ ಈ 4 ಬೇರೆ ಬೇರೆ. ಇವು 4 ಬೇರೆ ಬೇರೆ ಪರಿಭಾಷೆ. ಇವು ಕಾಲದ 4 ತಮೋಗುಣದ ಪ್ರೋಗ್ರಾಮ್. ಪೃಥ್ವಿಯ ಮೇಲೆ ಯಾವ ಅವತಾರದ ಅವಶ್ಯಕತೆ ಬೀಳ್ತದೋ ಆ ಅವತಾರನ ಪ್ರಕಟ ಮಾಡುವಂತಹ ಕೆಲಸ ವಿಷ್ಣು ತತ್ವದ್ದು. ಇಲ್ಲಿನ ವಾತಾವರಣ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಮೇಲೆ ಆ ಅವತಾರದ ಪ್ರಕಟ ಆಗ್ತದೆ. ಯಾವ ರೀತಿಯ ಸವಾಲಿದೆ ಅನ್ನೋದರ ಮೇಲೆ ಅವರು ಸ್ವರೂಪನ ಪ್ರಕಟ ಮಾಡಬೇಕಾಗ್ತದೆ. ಕಲಿ ಮತ್ತು ಕಲ್ಕಿ ಇವೆರಡರಲ್ಲಿ ಯಾವುದೇ ಭೇದ ಇರಲ್ಲ. ಯಾಕಂದರೆ ಕಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ, ಕಲಿ ಎಷ್ಟು ಬಲವಂತನಾಗಿರ್ತಾನೋ ಅಷ್ಟು ಕಲ್ಕಿ ಸದೃಢವಾಗಿ ಬಲವಂತವಾಗಿ ಬರ್ತಾನೆ. ಕೃಷ್ಣ ಅವತಾರದಲ್ಲಿ ಏನು ದಾನವರು, ಅಸುರರು, ದೈತ್ಯರು, ರಾಕ್ಷಸರು, ಕಂಸನನ್ನು ರಾಕ್ಷಸ ಅಂತಾರೆ. ಶಿಶುಪಾಲ ಮಾನವರೇ ಆಗಿದ್ದರು, ಆದರೆ ಅವರಲ್ಲಿ ಗುಣ ಅಸುರ ಪ್ರವೃತ್ತಿ ಇತ್ತು. ಹಾಗಾಗಿ ಕೃಷ್ಣ ಆ ರೀತಿ ಅವತಾರ ಎತ್ತಬೇಕಾಯಿತು. ರಾಮನ ಟಾರ್ಗೆಟ್ ರಾವಣ ಒಬ್ಬರೇ ಆಗಿದ್ದರು, ಆದರೆ ಮಧ್ಯದಲ್ಲಿ ಬಂದವರನ್ನು ಅವರು ಸಂಹರಿಸಲೇಬೇಕಾಯಿತು. ಒಟ್ಟಾರೆ ಈ ತತ್ವ ಅಸುರರನ್ನು ಸಂಹಾರ ಮಾಡಲಿಕ್ಕೇ ಬರ್ತದೆ. ಇದು ಪೃಥ್ವಿಯ ಮೇಲೆ ಸಂತುಲನ ಮಾಡಲಿಕ್ಕೇ ಬರ್ತದೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ಬರ್ತದೆ. ಜೊತೆಗೆ ನಮ್ಮೊಳಗೆ ಸಂತುಲನೆ ಮಾಡಲಿಕ್ಕೂ ಸಹ ಬರ್ತದೆ. ವಿಷ್ಣು ತತ್ವ ಪ್ರಕಟ ಆದಾಗ, ನಮ್ಮ ಪ್ರಜ್ಞೆಯಲ್ಲಿ ಪ್ರಕಟ ಆದಾಗ ಮೊದಲನೇ ಲಕ್ಷಣನೇ ಅದು ನಮ್ಮೊಳಗೆ ಸಂತುಲನ ಪ್ರಕಟ ಮಾಡ್ತದೆ. ನಮಗೆ ಸತ್ಯ ಅಸತ್ಯದ ಬಗ್ಗೆ ಅರ್ಥ ಆಗ್ತದೆ. ಇದೇ ಆತ್ಮ. ಯಾರಿಗೆ ಆತ್ಮದ ವಿಜ್ಞಾನ ಅರ್ಥ ಆಯಿತು, ಎಲ್ಲ ಬಂಧನನ ಕಳಿಸಿ. ಯಾಕಂದರೆ ನಾವು ಯಾವ ಸ್ಥಿತಿಯಲ್ಲಿರ್ತೇವೋ ನಮ್ಮ ಭಾವ, ಗುಣ, ತತ್ವ ಅದೇ ರೀತಿ ಇರ್ತದೆ. ಅದೇ ರೀತಿಯ ಜ್ಞಾನ ನಮ್ಮಲ್ಲಿರ್ತದೆ. ಅದೇ ತರಹ ಶಬ್ದ ನಾವು ಮಾತಾಡ್ತೀವಿ. ವಿಷ್ಣು ತತ್ವನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಸೆಂಟರ್ ಪಾಯಿಂಟಿಗೆ ಬರಬೇಕಾಗ್ತದೆ, ಬ್ಯಾಲೆನ್ಸ್ ನೇಚರ್ ಒಳಗೆ ಬರಬೇಕಾಗ್ತದೆ, ಸಂತುಲನಲ್ಲಿ ಇರಬೇಕಾಗ್ತದೆ. ರಾಮ ಮರ್ಯಾದಾ ಪುರುಷೋತ್ತಮ ಆಗಿದ್ದರು, ಆದರೆ ವಾಲಿನ ಹೊಡಿಲಿಕ್ಕೆ ಅವರು ಹಿಂದಿನಿಂದನೇ ಬಾಣ ಬಿಟ್ಟರು. ಯೋಚಿಸಿ, ಮರ್ಯಾದಾ ಪುರುಷೋತ್ತಮನಿಗೆ ಸಂತುಲಿತ ಮಾಡಲಿಕ್ಕೆ ಕ್ರೋಧದ ಉಪಯೋಗ ಮಾಡಬೇಕಾಯಿತು. ಅವರು ಸಹ ಸಮುದ್ರ ದಾರಿ ಕೊಡದೇ ಇದ್ದಾಗ ಅದರ ಚಾಲಾಕಿತನ ನೋಡಿ ಅವರು ಬ್ರಹ್ಮಾಸ್ತ್ರನ ಎತ್ಕೊಂಡ್ಬಿಟ್ಟಿದ್ರು. ಈಗಾದರೂ ದಾರಿ ಕೊಡು, ಇಲ್ಲಾಂದರೆ ಒಣಗಿಸ್ಬಿಡ್ತೀನಿ ಅಂತ ಅವರು ಬ್ರಹ್ಮಾಸ್ತ್ರನ ಎತ್ಕೊಂಡ್ಬಿಟ್ಟಿದ್ರು. ವಿಷ್ಣು ತತ್ವ ಇದಕ್ಕೋಸ್ಕರನೇ ಬರ್ತದೆ. ವಿಷ್ಣು ತತ್ವ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರ್ತದೆ. ವಿಷ್ಣು ತತ್ವ ತಪ್ಪಿನ ವಿರುದ್ಧ ಹೋರಾಡಲಿಕ್ಕೆ ಬರ್ತದೆ. ವಿಷ್ಣು ಯೋಧ, ಶಿವ ಶಕ್ತಿ ಪ್ರದಾನ ಮಾಡ್ತಾರೆ, ಆದರೆ ಬರಬೇಕಾಗಿದ್ದು ವಿಷ್ಣುನೇ. ಶಿವ ಆ ಯೋಗನ ಪ್ರದಾನ ಮಾಡ್ತಾರೆ. ಶಿವ ಆ ಮೇಧಾವಿ ಊರ್ಜೆನ, ಶಕ್ತಿನ ಪ್ರದಾನ ಮಾಡ್ತಾರೆ. ಅದಕ್ಕೆ ರುದ್ರ ಅನ್ನೋದು. ಈ ಮಳೆ ಏನು ಆಗ್ತಾ ಇದೆ ಅದು ರುದ್ರನ ದೇವತೆಗಳಿಂದ ಈ ಮಳೆ ಆಗ್ತಾ ಇದೆ. ಆ ಸಿಡಿಲು, ಆ ಗುಡುಗು ಅದೆಲ್ಲವೂ ರುದ್ರ. ಒಂದು ಕಕ್ಷೆಯ ಹೊರಗಡೆಯ ಎಲಿಮೆಂಟ್ಸ್ನ ಶಿವ ಅಂತಾರೆ. ಬ್ರಹ್ಮ ಸೃಜನ ಮಾಡ್ತಾರೆ. ಬ್ರಹ್ಮ ಮತ್ತು ಹೊರಗಡೆಯ ಪರಿಧಿಯ ಎಲಿಮೆಂಟ್ಸ್ ಏನಿದೆ ಶಿವ, ಅದರ ಮಧ್ಯದ ವರ್ತುಲ ಏನಿದೆ, ಚಕ್ರ ಏನಿದೆ, ಆ ಚಕ್ರ ವಿಷ್ಣು. ಯಾಕಂದರೆ ವಿಷ್ಣು ಇಲ್ಲ ಅಂದರೆ, ಬ್ಯಾಲೆನ್ಸ್ ಇಲ್ಲ ಅಂದರೆ ಸಿಸ್ಟಮ್ ಒಡೆದೋಗ್ಬಿಡ್ತದೆ. ಅಸುರರು ಹೊರಗಡೆ ಇರಲಿ ಅಥವಾ ಒಳಗಡೆ ಇರಲಿ, ಅವೆರಡನ್ನು ಬ್ಯಾಲೆನ್ಸ್ ಮಾಡೋದೇ ವಿಷ್ಣು ತತ್ವ. ಅಸುರರು ಆ ಪರಿಧಿ ಹೊರಗಡೆ ಇರಲಿ ಅಥವಾ ಒಳಗಡೆ ಇರಲಿ, ಅವೆರಡನ್ನೂ ಬ್ಯಾಲೆನ್ಸ್ ಮಾಡೋದೇ ವಿಷ್ಣು ತತ್ವ. ಜ್ಞಾನ, ಪ್ರಜ್ಞೆ. ಹಾಗಾಗಿ ವಿಷ್ಣುವಿನ ಉಪಾಸನೆ ಮಾಡಿದ್ರೆ ಮೋಕ್ಷದ ಪ್ರಾಪ್ತಿ ಆಗ್ತದೆ ಅಂತ ಹೇಳೋದು. ಆದರೆ ನಾವು ವಿಷ್ಣು ಸಹಸ್ರನಾಮನ ಬರೀ ಗಿಳಿಪಾಠ ಮಾಡಿಕೊಂಡು ಹೇಳ್ತಾ ಇರ್ತೀವಿ.
ವಿಷ್ಣು ಸಹಸ್ರನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ಸಹಸ್ರ ಗುಣ ನಮ್ಮಲ್ಲಿರಬೇಕಾಗ್ತದೆ. ವಿಷ್ಣು ಅಪ್ರಮೇಯ. ವಿಷ್ಣುವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ಯಾಕಂದರೆ ಅವರು ಯಾವ ಹೆಜ್ಜೆ ಇಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ.